ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಥ್ರೆಡ್ಡಲ್ಲೇ ಡಿಸೈನ್ ಮಾಡಿರುವಂಥ ಬ್ಲೌಸ್ ಡಿಸೈನ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತುಂಬ ದಿನ ಆಯಿತು ವಿಡಿಯೋ ಹಾಕಿ. ಇವಾಗ ಸ್ವಲ್ಪ ತುಂಬ ಆರ್ಡರ್ಸ್ ಇರೋದ್ರಿಂದ, ಹಬ್ಬ ಸೀಸನ್ ಆಗಿರೋದ್ರಿಂದ ವೀಡಿಯೋಸ್ ಹಾಕೋಕ್ಕೆ ಆಗಿಲ್ಲ. ಇವತ್ತು ನಾನು ಒಂದು ಥ್ರೆಡ್ಡಲ್ಲಿ ವರ್ಕ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು, ಡಬಲ್ ಕಲರ್ ಕಾಂಬಿನೇಷನಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಥ್ರೆಡ್ಡಲ್ಲೇ ಜಾಸ್ತಿ ಇವಾಗ ಕಸ್ಟಮರ್ಸು ತುಂಬ ಇಷ್ಟಪಡೋದಂದರೆ ಥ್ರೆಡ್ ವರ್ಕ್ಸ್ನೇ. ಸ್ಟೋನ್ ಚೈನ್, ಬಾಲ್ ಚೈನ್ ಅಷ್ಟು ಇಷ್ಟಪಡಲ್ಲ. ಯಾವ ರೀತಿಯಾಗಿ ಥ್ರೆಡ್ಡಲ್ಲಿ ನಾವು ವರ್ಕ್ ಹಾಕ್ಬೋದು ಮತ್ತು ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ. ಫಸ್ಟು ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ, ಅಂದರೆ ಸ್ವಲ್ಪ ಶೈನಿಂಗ್ ಮೆಟಲ್, ಲೈಟ್ ಶೈನಿಂಗ್ ಮೆಟಲಲ್ಲಿ ಬೇಸಿಕ್ ಲೈನ್ ಸ್ಟಿಚ್ನ ಹಾಕಿದ್ದೀನಿ. ಹಾಕಾದ್ಮೇಲೆ ಫ್ರೀ ಹ್ಯಾಂಡಲ್ಲೇ ಡಿಸೈನ ಡ್ರಾ ಮಾಡ್ಕೊಂಡಿದ್ದೀನಿ. ಅದು ಯಾವ ಥರ ಬರುತ್ತೋ ಆ ಥರ ಡಿಸೈನ ನಾನು ಫ್ರೀ ಹ್ಯಾಂಡಲ್ಲೇ ಡಿಸೈನ ಡ್ರಾ ಮಾಡಿದ್ದೀನಿ. ನೀವು ಅಷ್ಟೇ, ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಫ್ರೀ ಹ್ಯಾಂಡಲ್ಲಿ ಡಿಸೈನ ಡ್ರಾ ಮಾಡ್ಕೋಬೋದು. ನಾನು ಡ್ರಾ ಮಾಡಾದಮೇಲೆ ಸ್ಯಾರಿ ಬಂದು ಈ ಥರ ಪರ್ಪಲ್ ಕಲರ್ ಇದೆ, ಸ್ಯಾರಿ ಬಾರ್ಡ್ರು ಮತ್ತು ಬ್ಲೌಸ್ ಪೀಸ್ ಬಂದು ಪರ್ಪಲ್ ಕಲರ್ ಇದೆ. ಸ್ಯಾರಿ ಬಂದು ಆರೆಂಜ್ ಕಲರ್ ಇದೆ, ಓಕೆನಾ. ಆರೆಂಜು, ಪರ್ಪಲ್ಲು ಮತ್ತು ಈ ಥರ ಶೈನಿಂಗ್ ಮೆಟಲ್ ಜರಿ, ಈ ಮೂರನ್ನು ಯೂಸ್ ಮಾಡಿ ವರ್ಕ್ ಹಾಕಿದ್ದೀನಿ, ಓಕೆನಾ. ಏನಂತಂದರೆ ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ವೀಡಿಯೋಸ್ನ ತುಂಬ ಮಾಡ್ತಾಯಿದ್ದೀನಿ, ಬಟ್ ಆದರೆ ಏನು ನಾನು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ವರ್ಕ್ ಲೋಡ್ ಇದೆ, ತುಂಬ ಅಂದರೆ ತುಂಬ ವರ್ಕ್ ಲೋಡ್ ಇದೆ. ಹೊಲಿತಾ ಇದ್ದೀನಿ, ತುಂಬಾ ಬಟ್ಟೆಗಳನ್ನ ಹೊಲಿತಾ ಇದ್ದೀನಿ. ತುಂಬಾ ಕಷ್ಟ ಆಗ್ತಾಯಿದೆ, ನನಗೆ ಒಬ್ಬಳೇ ಮಾಡೋಕ್ಕಾಗ್ತಾಯಿಲ್ಲ. ಈ ಕಡೆ ಚೂಡಿದಾರ್ ಬರುತ್ತೆ, ಆ ಕಡೆ ಲೆಹಂಗಾ ಬರುತ್ತೆ, ಈ ಕಡೆ ಫ್ರಾಕ್ಸು, ಮತ್ತು ಚೂಡಿದಾರಲ್ಲೇ ತುಂಬ ಸ್ಪೆಷಲ್ ಡಿಸೈನ್ಸು, ಮತ್ತು ಹ್ಯಾಂಡ್ ವರ್ಕು, ಮಷಿನ್ ವರ್ಕು, ಕುಚ್ಚು ಎಲ್ಲ ಬರ್ತಾಯಿದೆ. ಮಾಡಬೇಕು, ನನಗೇನು ಮಾಡಬೇಕಂತ ನನಗೆ ಗೊತ್ತಾಗ್ತಾಯಿಲ್ಲ. ಯಾವ ಆರ್ಡರ್ನ ಕಂಪ್ಲೀಟ್ ಮಾಡಲಿ, ಯಾವ ಆರ್ಡರ್ನ ಕಂಪ್ಲೀಟ್ ಮಾಡಲಿ ಅಂತ ಗೊತ್ತಾಗ್ತಾನೆ ಇಲ್ಲ ನನಗೆ. ಸ್ಟಿಚಿಂಗ್ ಮಾಡಿ ಒಂದು ವಾರ ರೆಸ್ಟ್ ಮಾಡೋಣ ಅಂತಂದರೆ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ. ಹಬ್ಬ ಬಂತು, ಹಬ್ಬಕ್ಕೆ ನಾನು ರೆಸ್ಟ್ ಮಾಡಬೇಕು. ಹಬ್ಬ ದಿನ ರೆಸ್ಟ್ ಮಾಡಿಬಿಡೋಣ, ಸ್ವಲ್ಪ ಏನಾದರೂ ಹಬ್ಬಕ್ಕೆ ಅಡುಗೆ ಮಾಡಿಟ್ಟು ರೆಸ್ಟ್ ಮಾಡಿಬಿಡೋಣ ಅಂತಂದರೆ ಹಬ್ಬದ ದಿನವೂ ರೆಸ್ಟ್ ಇಲ್ಲ. ಶುಕ್ರವಾರ ರಂಜಾನು, ಶನಿವಾರ, ಆ ರಂಜಾನ್ಗೆ ಮುಸ್ಲಿಮ್ಸ್ಗೆ ಚೂಡಿದಾರ ಸ್ಟಿಚ್ ಮಾಡಬೇಕಾಗಿತ್ತು. ಅದರಲ್ಲೂ ಆ ಮುಸ್ಲಿಮ್ಸು ತುಂಬ ಡಿಫ್ರೆಂಟಾಗಿ ಹಾಕ್ತಾರೆ, ತುಂಬ ಲೇಸಲ್ಲಿ ಅಟ್ಯಾಚ್ ಮಾಡಿಸ್ಕೊತಾರೆ. ಅದರಿಂದ ಸ್ವಲ್ಪ ಅರ್ಧ ತಲೆನೋವಾಯಿತು, ತುಂಬ ಟೈಮ್ ಎಕ್ಸ್ಟೆಂಡ್ ಆಯಿತು. ನಾನು ಇನ್ನೂ ಅಡುಗೆ ಮಾಡಿಲ್ಲ, ಹೇಳ್ಕೊಬೇಕಂದ್ರೆ ಇನ್ನೂ ಅಡುಗೆ ಮಾಡಿಲ್ಲ, ಮನೆ ಕ್ಲೀನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಹಬ್ಬದ ದಿನವೇ ನಾನು ಏನೂ ಮಾಡಿಲ್ಲ. 6:30 ಆಗಿದೆ, ನನ್ನ ಮನೆಯೇ ಇನ್ನೂ ಕ್ಲೀನ್ ಮಾಡಿಲ್ಲ, ಬಟ್ಟೆನೇ ಸ್ಟಿಚ್ ಮಾಡ್ತಾ ಕೂತಿದ್ದೀನಿ. ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾಯಿಲ್ಲ. ಅಳು ಬರೋ ಥರ ಆಗ್ತಾಯಿದೆ. ಯಾಕಂದರೆ ಈ ಕಡೆ ಕಸ್ಟಮರ್ನೂ ಬಿಡೋಕ್ಕಾಗಲ್ಲ, ಈ ಕಡೆ ಮನೇಲಿ ಮಾಡದೆ ಅಂತೂ ಇರೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ. ನೋಡಿ, ಇವಾಗ ನಾನು ಪರ್ಪಲ್ ಕಲರಲ್ಲಿ ಲೀಫ್ನ ಫಿಲ್ಲಿಂಗ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ಲೀಫ್ ಯಾವ ಥರ ಶೇಪ್ ಇದೆಯೋ ಆ ಥರನೇ ನಾನು ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ನಿಮ್ಮದು ಅಷ್ಟೇ ಲೀಫು, ನೀವು ಅಷ್ಟೇ ಯಾವ ರೀತಿಯಾಗಿ ಲೀಫ್ನ ಡ್ರಾ ಮಾಡ್ಕೊಂಡಿದ್ದೀರೋ ಅದೇ ರೀತಿಯಾಗಿ ಫಿಲ್ಲಿಂಗ್ ಕೊಡ್ತಾ ಹೋಗಬೇಕು. ಲೀಫ್ ಶೇಪ್ ಅನ್ನೋದು ಔಟ್ ಆಗಬಾರ್ದು, ಓಕೆನಾ. ಈ ಕಡೆ ಔಟ್ ಆಗಬಾರ್ದು. ನೀವು ಲೀಫ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಡ್ರಾ ಮಾಡ್ತೀರೋ ಅಷ್ಟೇ ನೀಟಾಗಿ ಡಿಸೈನ್ ಅನ್ನೋದು ಬರುತ್ತೆ. ಇಲ್ಲದೇ ಇದ್ದರೆ ಡಿಸೈನ್ ಅನ್ನೋದು ಬರೋಲ್ಲ. ಈ ಬ್ಲೌಸ್ ಡಿಸೈನ್ದು ಸ್ಲೀವ್ ಡಿಸೈನ್ ಯಾವ ರೀತಿಯಾಗಿ ಬಂತು ಅಂತ ನಾನು ವರ್ಕಲ್ಲಿ ತೋರಿಸ್ತೀನಿ ನೆಕ್ಸ್ಟ್. ಇವಾಗ ನೋಡಿ, ನಾನು ಫುಲ್ಲು ಲೀಫ್ ಡಿಸೈನೆಲ್ಲ ಫಸ್ಟೇ ಡ್ರಾ ಮಾಡ್ಕೋತಾ ಇದ್ದೀನಿ ಯಾವ ರೀತಿಯಾಗಿ ಡಿಸೈನ್ ಬಂದಿದೆ ಅಂತ. ನೀವು ಇಷ್ಟೇ ಇದೇ ರೀತಿಯಾಗಿ ಡ್ರಾ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಡ್ರಾ ಮಾಡಿದ್ರೆ ಅಂದರೆ ಆ ಫಿನಿಶಿಂಗ್ ಲುಕ್ ಅನ್ನೋದು ನೀಟಾಗಿ ಬರುತ್ತೆ, ಓಕೆನಾ. ಇದು ಹಬ್ಬ ಸೀಸನಲ್ಲಿ ನಾನು ರೆಡಿ ಮಾಡಿಕೊಟ್ಟಿದ್ದು. ಇದನ್ನು ಫಸ್ಟೇ ನಾನು 2 ಬ್ಲೌಸ್ನ ರೆಡಿ ಮಾಡಿಕೊಟ್ಟಿದ್ದೆ ಆ ಕಸ್ಟಮರ್ಗೆ. ಅವರು 4 ಬ್ಲೌಸ್ದು ಅಮೌಂಟ್ ಪೇ ಮಾಡಿಬಿಟ್ಟಿದ್ರು. ಈ 2 ಬ್ಲೌಸು ಮನೇಲೇ ಪೆಂಡಿಂಗಾಗಿ ಉಳಿದ್ಬಿಟ್ಟಿತ್ತು. ತುಂಬಾ ಕಷ್ಟ ಆಯಿತು ಮಾತ್ರ. ನಾನು ಇದೆಲ್ಲ ವರ್ಕ್ ಹಾಕಿ, ಅದು ಹಬ್ಬ ಸೀಸನಲ್ಲಿ ಅವ್ರು ಅರ್ಜೆಂಟ್ ಮಾಡ್ತಿದ್ರು. ಇದೆಲ್ಲ ಫಿನಿಶಿಂಗ್ ಮಾಡಿ ನಾನು ಕಂಪ್ಲೀಟ್ ಮಾಡಿಕೊಡೋದಕ್ಕೆ ತುಂಬಾ ಕಷ್ಟ ಆಯಿತು ನನಗೆ. ಯಾಕಂದರೆ ಇದು ಹಬ್ಬದ ಸೀಸನಲ್ಲಿ ಹೇಳ್ಕೊಬೇಕಂದ್ರೆ ಮಷಿನ್ ವರ್ಕ್, ಹ್ಯಾಂಡ್ ವರ್ಕ್ ಯಾವುದು ಹಾಕೋಕ್ಕೆ ಆಗೋಲ್ಲ. ನಾವೇನಿದ್ರೂ ಮಾಮೂಲಿ ಜಾಕೆಟ್ಗಳನ್ನ ಹೊಲ್ದು ಕೊಡ್ತಾ ಇರಬೇಕು. ಇಲ್ಲೋದ್ರೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ವರ್ಕ್ಗಳೆಲ್ಲ ಹಾಕೋ ಕೂತ್ಕೊಂಡ್ರೆ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ. ಆದರೆ ನನ್ನ ಕತೆ ಹಂಗಾಗಲಿಲ್ಲ. ಹಬ್ಬದಲ್ಲಿ ವರ್ಕ್ ಬ್ಲೌಸ್ನೇ ಜಾಸ್ತಿ ಕೇಳೋ ಥರ ಆಗ್ಬಿಟ್ರು ಕಸ್ಟಮರು. ನಾರ್ಮಲ್ ಬ್ಲೌಸಸ್ ಎಲ್ಲ ಹಂಗೆ ಪೆಂಡಿಂಗ್ ಉಳ್ಕೊಬಿಡ್ತು. ಹಬ್ಬ 3 ದಿನ ಅಂತ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ತುಂಬಾ ಕಷ್ಟ ಆಯಿತು ನನಗೆ, ಯಾಕಂದರೆ ತುಂಬ ವರ್ಕ್ ಲೋಡ್ ಅಂದರೆ ವರ್ಕ್ ಲೋಡು. ನಿಮಗೂ ಈ ರೀತಿಯಾಗಿ ಆಗಿರುತ್ತೆ, ಟೈಲರ್ಸ್ಗಳಿಗೆಲ್ಲ ತುಂಬ ವರ್ಕ್ ಲೋಡ್ ಜಾಸ್ತಿ ಆಗಿರುತ್ತೆ, ಓಕೆನಾ. ಇವಾಗ ಯಾವ ರೀತಿಯಾಗಿ ಫ್ರೀ ಹ್ಯಾಂಡಲ್ಲಿ ಡಿಸೈನ್ ಮಾಡೋದು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಫಸ್ಟು ನೀವೇನು ಮಾಡಿ ಅಂದರೆ ಒಂದು ಲೀಫ್ ಶೇಪ್ನ ರಟ್ಟಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಯಾವುದಾದ್ರು ಒಂದು ವೇಸ್ಟ್ ರಟ್ಟಲ್ಲಿ ಎಲ್ಲ ಒಂದೇ ಥರ ಶೇಪಲ್ಲಿ ಏನು ಲೀಫ್ ಡಿಸೈನ್ ಬರಬೇಕು ಅಂತಂದರೆ ಒಂದು ವೇಸ್ಟ್ ರಟ್ಟೆಯಲ್ಲಿ
ಲೀಫ್ ಡಿಸೈನ್ನ ಡ್ರಾ ಮಾಡ್ಕೊಳ್ಳಿ. ಅದನ್ನು ಡ್ರಾ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡು ಆ ಲೀಫ್ ಡಿಸೈನ್ನ ಬ್ಲೌಸ್ ಮೇಲೆ ಇಟ್ಟು ಒಂದೇ ಸಮ ಡ್ರಾ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಶೇಪಲ್ಲಿ ಲೀಫ್ ಡಿಸೈನ್ನ ಡ್ರಾ ಮಾಡ್ಕೋಬೇಕು ಅದೇ ರೀತಿ ಶೇಪಲ್ಲಿ ನೀವು ಲೀಫ್ ಡಿಸೈನ್ನ ಡ್ರಾ ಮಾಡ್ಕೋತಾ ಹೋಗಬೇಕು. ನೆಕ್ಸ್ಟು ಏನಪ್ಪ ಇದು ಮ್ಯಾಂಗೋ ಡಿಸೈನ ನಾನು ಯಾವ ರೀತಿಯಾಗಿ ಡ್ರಾ ಮಾಡಿದ್ದೀನಿ ಅಂತಂದರೆ ಕೋನ್ ಶೇಪಲ್ಲಿ ನೀವು ಡ್ರಾ ಮಾಡ್ಕೊಬಿಡಿ. ಏನೋ ಒಂದು ರಟ್ ಮೇಲೆ ಕೋನ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ಳಿ. ಕೋನ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಅದನ್ನು ಕೋನ್ ಶೇಪ್ನ ಲೀಫ್ ಮುಂಚೆನೇ ಡ್ರಾ ಮಾಡ್ಕೊಳ್ಳಿ. ಆ ಕೋನ್ ಶೇಪ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಅದನ್ನೇ ಸ್ವಲ್ಪ ಕರ್ವ್ ಶೇಪಾಗಿ ತೆಗೀರಿ. ಓಕೆನಾ? ಅದನ್ನೇ ಸ್ವಲ್ಪ ಕರ್ವ್ ಶೇಪಾಗಿ ತೆಗೆದ್ರೆ ಅದೇ ಮ್ಯಾಂಗೋ ಶೇಪ್ ಆಗುತ್ತೆ. ಲೈಟಾಗಿ ಕರ್ವ್ ತೆಗೀರಿ. ಆ ಮೆಟಲ್ ಅಂದರೆ ಆ ಕಾಪರ್ ಜರಿ ಇದೆಯಲ್ಲ, ಲೈಟ್ ಶೈನಿಂಗ್ ಕಾಪರ್ ಜರಿ, ಆ ಕಾಪರ್ ಜರೀಲಿ ಆ ಮ್ಯಾಂಗೋ ಶೇಪ್ ಅನ್ನೋದನ್ನ ತಕ್ಕೋಬೋದು ನೀವು. ಓಕೆನಾ? ಆವಾಗ ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಒಂದು ಎಂಗೇಜ್ಮೆಂಟ್ಗೆ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗೇ ಬಂದಿದೆ. ಗ್ರ್ಯಾಂಡ್ ವರ್ಕ್ ಮಾಡಿದ್ದೀನಿ. ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ನಮ್ಮದು ಗ್ರೂಪ್ ಇದೆ. ಗ್ರೂಪಲ್ಲಿ ನಿಮ್ಮ ನೇಮ್ನ ಆ್ಯಡ್ ಮಾಡ್ತೀನಿ. ಮೇಡಮ್ ನೀವು ರೆಗ್ಯುಲರ್ಗೆ ವೀಡಿಯೋನ ಹಾಕಲ್ಲ ಅಂತ ಅನ್ಬೋದು. ಬಟ್ ನಂಗೆ ತುಂಬಾ ಕಷ್ಟ ಆಗ್ತಾಯಿದೆ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ತುಂಬಾ ಕಷ್ಟ ಆಗ್ತಾಯಿದೆ ನನಗೆ ಎಡಿಟ್ ಮಾಡೋಕ್ಕೆ. ನೋಡಿ, ಸ್ವಲ್ಪ ಮಿಷಿನಲ್ಲಿ ಪ್ರಾಬ್ಲಮ್ ಆಯಿತು. ಮಿಷಿನ ನಾವು ಆಪ್ರೇಟ್ ಮಾಡ್ತಾ ಮಿಷಿನ್ ಅನ್ನೋದು ಯಾವ ರೀತಿಯಾಗಿ ರನ್ ಆಗುತ್ತೆ ಮತ್ತು ಮಿಷಿನಲ್ಲಿ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇಮಿಡಿಯೇಟಾಗಿ. ಯಾಕಂದರೆ ಮಿಷಿನ ನಾವು ರನ್ ಮಾಡಿ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಮಿಷಿನು ಸ್ವಲ್ಪ ಸೌಂಡ್ ಬಂದಿದ್ದಕ್ಕೆ ಮಿಷಿನು ಏನೋ ಪ್ರಾಬ್ಲಮ್ ಆಗಿದೆ, ಈ ಕೆಳಗಡೆ ಏನೋ ಬಾಬಿನ್ ಕೇಸ್ ಹಾಕೋದ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲ ಮೇಲುಗಡೆ ಚಕ್ರದ ಹತ್ರ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ನನಗೆ ಅವಾಗ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ನಾನು ಬಾಬಿನ್ ಕೇಸ್ನ ರಿಮೂವ್ ಮಾಡಿ ಆ ಬಾಬಿನ್ ಕೇಸ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಆಯಿಲೆಲ್ಲ ಹಾಕಿ ಮತ್ತು ವೀಲ್ ಹತ್ರ ಸ್ವಲ್ಪ ನಿಧಾನಕ್ಕೆ ರೊಟೇಟ್ ಮಾಡಿ ಅಲ್ಲೂ ಸ್ವಲ್ಪ ಆಯಿಲೆಲ್ಲ ಹಾಕಿ ನೋಡ್ತೀನಿ. ಆವಾಗ ಅದು ತುಂಬ ಏನಪ್ಪ ಎಲ್ಲಾದರೂ ರಸ್ಟ್ ಹಿಡಿದಿದ್ರೆ ಅದು ಆಯಿಲ್ ಹಾಕಿ ಫ್ರೀ ಮಾಡಿದ್ಮೇಲೆ ಚೆನ್ನಾಗಾಗುತ್ತೆ. ಓಕೆನಾ? ತುಂಬ ಜನ ಮೇಡಮ್ ಟೈಮರ್ ಸ್ಕಿಪ್ ಆಗ್ತಾನೇ ಇದೆ ಮಿಷಿನಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ನೋಡಿ, ನೀವು ಮಿಷಿನ ನೀಟಾಗಿ ಆಪ್ರೇಟ್ ಮಾಡಿಲ್ಲ ಅಂತಂದರೂ ಟೈಮರ್ ಸ್ಕಿಪ್ ಆಗುತ್ತೆ. ಮಿಷಿನ ನೀಟಾಗಿ ನೀವು ಲೆಗ್ಗಲ್ಲಿ ಮೂವ್ ಮಾಡಬೇಕು. ಲೆಗ್ಗಲ್ಲಿ ಮೂವ್ ಮಾಡಿಲ್ಲ ಅಂತಂದರೆ ನಿಜ ಹೇಳ್ತೀನಿ, ಏನೋ ಟೈಮರ್ ಸ್ಕಿಪ್ ಆಗೇ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಟೈಮರ್ ಸ್ಕಿಪ್ ಆಗಬಾರ್ದು ಜಾಸ್ತಿ ಅಂತಂದರೆ ನೀವು ಮಿಷಿನ್ನ ಚೆನ್ನಾಗಿ ಆಯಿಲ್ ಹಾಕಿ, ಮಿಷಿನ್ನ ಡೈಲಿ ಆಯಿಲ್ ಹಾಕಿ ನೀವು ಆಪ್ರೇಟ್ ಮಾಡಬೇಕಾಗುತ್ತೆ. ಮತ್ತು ನೆಕ್ಸ್ಟು ಮಿಷಿನ್ ಲೆಗ್ ಮೂವ್ ಮಾಡಬೇಕಾದ್ರೆ ನಿಧಾನವಾಗಿ ಮೂವ್ ಮಾಡಬೇಕು. ನೀವು ಏರುಪೇರಲ್ಲಿ ಏನಾರು ಮೂವ್ ಮಾಡಿದ್ರಿ ಅಂತಂದರೆ ಅದು ಏನಪ್ಪ ಇದು ಟೈಮರ್ ಸ್ಕಿಪ್ ಆಗುತ್ತೆ. ಮಿಷಿನಲ್ಲಿ ಸೌಂಡ್ ಬರ್ತಾಯಿದ್ರು ಕೂಡ ರಫಾಗಿ ಮಿಷಿನ್ ತುಳಿತಾನೆ ಇದ್ದರೆ ಅದು ಕೂಡ ಅಷ್ಟೇ ಟೈಮರ್ ಸ್ಕಿಪ್ ಆಗುತ್ತೆ. ಓಕೆನಾ? ಎಷ್ಟು ಚೆನ್ನಾಗಿ ನೋಡಿ ನಾನು ಕೋನ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾತ್ರ ನಾನು ಕರ್ವ್ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನೀವು ಅಷ್ಟೇ ಓದ್ಬಿಡಿ. ಯಾವುದೇ ಒಂದು ಡಿಸೈನ್ ಮಾಡಲಿ ನೀವು ಟ್ರಿಕ್ ಅನ್ನೋದನ್ನ ಫಾಲೋ ಮಾಡಿದ್ರಿ ಅಂತಂದರೆ 100% ಹೇಳ್ತೀನಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನಮ್ಮ ಇಚ್ಛೆಲೆ ನಾವೇ ಡಿಸೈನನ್ನು ಡ್ರಾ ಮಾಡ್ತಾ ಹೋಗೋದು. ಫಸ್ಟು ಯಾವುದೋ ಡಿಸೈನನ್ನು ಡ್ರಾ ಮಾಡಿಬಿಡೋದು, ಆಮೇಲೆ ಮತ್ತೆ ಇನ್ನೊಂದು ಯಾವುದೋ ಡಿಸೈನ್ ಕೊಡೋಕೆ ಹೋಗೋದು. ಈಗ ನಾನು ಮ್ಯಾಂಗೋ ಡಿಸೈನನ್ನು ಡ್ರಾ ಮಾಡಿದ್ದೀನಿ. ಫಸ್ಟು ಲೀಫ್ ಡಿಸೈನ್ ಡ್ರಾ ಮಾಡಿಕೊಂಡೆ. ಫಸ್ಟು ಮ್ಯಾಂಗೋ ಡಿಸೈನ್ನ ಡ್ರಾ ಮಾಡಬಾರ್ದು. ಫಸ್ಟು ನಾನು ಕೆಲವೊಂದು ವೀಡಿಯೋಗಳಲ್ಲಿ ಬಾರ್ಡರ್ ಲೈನ್ ಸ್ಟಿಚ್ನ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾಕೆ ನಾನು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ ಅಂತಂದರೆ ಅದು ಡಿಸೈನು ಆ ಥರ ಮಾಡಿದ್ರೆ ಆ ಥರ ಫಿನಿಶಿಂಗ್ ಬರುತ್ತೆ. ಓಕೆನಾ? ಕಟ್ ವರ್ಕ್ ಶೇಪೆಲ್ಲ ಫಸ್ಟು ಡಿಸೈನ್ ಡ್ರಾ ಮಾಡಿಬಿಟ್ಟು ಲಾಸ್ಟಲ್ಲಿ ಕಟ್ ವರ್ಕ್ ಶೇಪ್ ಕೊಡಿ ಅಂತ ಹೇಳಿದ್ದೀನಿ. ಬಟ್ ಆದರೆ ಈ ಡಿಸೈನ್ಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ನಾವು ಬೇಸಿಕ್ ಲೈನ್ ಸ್ಟಿಚ್ನ ಹಾಕಬೇಕು. ಆ ಲೈಟ್ ಶೈನಿಂಗ್ ಜರೀಲಿ ಬೇಸಿಕ್ ಲೈನ್ ಸ್ಟಿಚ್ನ ಹಾಕಬೇಕು. ಆಮೇಲೆ ನೆಕ್ಸ್ಟು ಆರ್ಡ್ರ್ ವೈಸೇ ಲೀಫ್ ಡಿಸೈನನ್ನು ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಆ ಕೋನ್ ಶೇಪಲ್ಲಿ ಡ್ರಾ ಮಾಡ್ಕೊಂಡಾದ್ಮೇಲೆ ಆ ಲೈಟ್ ಕಾಪರ್ ಜರಿ ಇರುತ್ತಲ್ಲ ಅದರಲ್ಲಿ ನಾವು ಮ್ಯಾಂಗೋ ಶೇಪ್ ಅನ್ನೋದನ್ನ ಕೊಡಬೇಕು. ಓಕೆನಾ? ನಾನು ಹೇಳ್ತಾ ಇದ್ದೀನಿ, ಸಾರಿ ಒತ್ತಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಡಿಸೈನ ಯಾವ ರೀತಿಯಾಗಿ ಮಾಡಬೇಕು ಅಂತ ಮೈಂಡಲ್ಲೇ ಥಿಂಕ್ ಮಾಡಿ. ಇಲ್ಲ ಅಂದರೆ ನಿಜ ಹೇಳ್ತೀನಿ ಡಿಸೈನ್ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ. ಓಕೆನಾ? ನಾನು ಅಷ್ಟೇ ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಕೂಡ ನಾನು ಫಸ್ಟೇ ಮೈಂಡಲ್ಲಿ ಥಿಂಕ್ ಮಾಡ್ತೀನಿ. ಯಾವ ರೀತಿಯಾಗಿ ವರ್ಕ್ ಹಾಕಿದ್ರೆ ಯಾವ ರೀತಿಯಾಗಿ ಬರುತ್ತೆ, ಇದು ಡಿಸೈನು ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ಮೈಂಡಲ್ಲಿ ಥಿಂಕ್ ಮಾಡ್ತೀನಿ. ಥಿಂಕ್ ಮಾಡಿಲ್ಲ ಅಂದರೆ ಅದು ಅಷ್ಟು ನೀಟಾಗಿ ಬರೋಲ್ಲ. ಓಕೆನಾ? ಪ್ರತಿಯೊಂದು ಅಷ್ಟೇ ನಾವು ಸ್ಯಾರಿ ತೊಗೊಳ್ಬೇಕಾದ್ರೆ ಸ್ಯಾರಿ ಯಾವ ಕಲರಲ್ಲಿದೆ, ಬಾರ್ಡ್ರ್ ಯಾವ ಕಲರಲ್ಲಿದೆ, ಬ್ಲೌಸ್ ಯಾವ ಕಲರಲ್ಲಿದೆ ಅಂತ ನೀವು ಮೈಂಡಲ್ಲೇ ಥಿಂಕ್ ಮಾಡಿ ಆ ಮೂರನ್ನು ಮಿಕ್ಸ್ ಮಾಡಿ ಕಲರ್ನ ಹೈಲೈಟ್ ಮಾಡಿ. ಮತ್ತು ಇಲ್ಲಾಂದರೆ ಆ ಮೂರು ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅಂದರೆ ಆ ಬಾರ್ಡ್ರಲ್ಲಿ ಯಾವ ಥರ ಜರಿ ಕೊಟ್ಟಿದ್ದಾರೋ ಆ ಜರಿನ ಯೂಸ್ ಮಾಡಿ ನೀವು ವರ್ಕ್ ಹಾಕ್ಕೋಬೋದು. ಆವಾಗೂ ಅಷ್ಟೇ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ತುಂಬ ಬ್ಲೌಸ್ಗಳಿಗೆ ಡಿಸೈನ್ ಆ ಥರ ಹಾಕಿದ್ದೀನಿ. ಓಕೆನಾ? ನೋಡಿ, ಮ್ಯಾಂಗೋ ಡಿಸೈನ ನಾನು
ಆ ಲೈಟ್ ಕಾಪರ್ ಜರೀಲಿ ಡ್ರಾ ಮಾಡಿಕೊಂಡು ಅದ್ರ ಮಧ್ಯೆ ಒಂದು ರೌಂಡ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ನೀವು ಅಷ್ಟೇ ಮಾಡ್ಕೊಳ್ಳಿ. ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೀವು ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ. ನೀವು ಫುಲ್ಲು ಬ್ಲೌಸ್ಗೆಲ್ಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಒಂದು 4 ಇಂಚ್ 5 ಇಂಚ್ಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆ ಸ್ಟ್ರೈಟ್ ಲೈನಲ್ಲಿ ಈ ಡಿಸೈನ ಪ್ರಾಕ್ಟೀಸ್ ಮಾಡಿ. ಡೈಲಿ ನೀವು ಆ ಥರ ಒಂದು 5 ಇಂಚ್ 6 ಇಂಚ್ಗೆ ಒಂದು ಲೈನ್ ಹಾಕ್ಕೊಂಡು ನೀವು ಈ ರೀತಿಯಾಗಿ ಬಾರ್ಡರ್ ಲೈನ್ ಸ್ಟಿಚ್ನ ಡ್ರಾ ಮಾಡಿ ಹಾಕಿದ್ರಿ ಅಂದರೆ 100% ಹೇಳ್ತೀನಿ ನಿಮ್ಮ ಫಿನಿಶಿಂಗ್ ಅನ್ನೋದು ಬಂದೇ ಬರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯಾವ ಕಾರಣಕ್ಕೂ ಬರಲ್ಲ. ಓಕೆನಾ? ಪ್ರಾಕ್ಟೀಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಫೋಟೋಸ್ನ ಅಪ್ಲೋಡ್ ಮಾಡಿ. ಏನು ಮಿಸ್ಟೇಕ್ ಮಾಡಿದ್ದೀರ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ನಾನು ಡೈಲಿ ವೀಡಿಯೋಸ್ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಇನ್ಮೇಲಾದರೂ ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ ಹಾಕೋಕ್ಕೆ. ಯಾಕಂದರೆ ತುಂಬ ಒಂದು ಎಡಿಟ್ ಮಾಡಬೇಕು, ಒಂದು ವೀಡಿಯೋದಲ್ಲಿ ನಾನು ಒಂದು ಎಡಿಟ್ ಮಾಡಬೇಕು ಡಿಸೈನ್ ಅಂದರೆ ತುಂಬ ಟೈಮ್ ತಗೊಳುತ್ತೆ. ನಂಗೆ ತುಂಬಾ ಕಷ್ಟ ಆಗ್ತಾಯಿದೆ. ವರ್ಕರ್ಸು ಕೂಡ ಯಾರೂ ಸಿಗ್ತಾಯಿಲ್ಲ. ಈ ಊರಲ್ಲಿ ನಾನು ಒಬ್ಬಳೇ ಮಾಡಬೇಕಾಗಿದೆ. ಕಸ್ಟಮರು ಚೆನ್ನಾಗಿ ಬರ್ತಾಯಿದ್ದಾರೆ. ಆ ಭಗವಂತನಲ್ಲಿ ಬೇಡ್ಕೊಳ್ಳೋದೇನು ಅಂತಂದರೆ ನನಗೆ ತುಂಬ ಹೆಚ್ಚಿನ ಶಕ್ತಿ ಬೇಕು. ಇವಾಗ ಈ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕಂದ್ರೆ ತುಂಬ ಹೆಚ್ಚಿನ ಶಕ್ತಿ ಬೇಕು. ಇಲ್ಲಾಂದರೆ ನಿಜ ನಾನು ಆರ್ಡರ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ, ಅಪ್ಪ ತಂದೆ ದಯವಿಟ್ಟು ಹೆಚ್ಚಿನ ಶಕ್ತಿ ಕೊಡು ನನಗೆ ಈ ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಅಂತ. ಅಷ್ಟು ವರ್ಕ್ ಲೋಡ್ ಇದೆ. ನನಗೆ ಖುಷಿ ಆಗುತ್ತೆ. ನಾನು ಮಾಡ್ತಾ ಮಾಡ್ತಾ 1 ಬ್ಲೌಸ್ 2 ಬ್ಲೌಸ್ ಬರ್ತಿತ್ತು. ಇವಾಗ 10 15 20 50 100 ಬ್ಲೌಸ್ ಆ ಥರ ಬರ್ತಾಯಿದೆ. ಏನಂದರೆ ನಾವು ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆಯ್ತಾ ಕಸ್ಟಮರೇ ಹಂಗೆ ಅಟ್ರಾಕ್ಷನ್ ಆಗಿ ಬರ್ತಾರೆ. ಆದರೆ ನಾವು ಮಾಡೋ ಡಿಸೈನ್ ಮೇಲೆ ಡಿಪೆಂಡು. ನಾವು ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಡಿಸೈನ ಕ್ರಿಯೇಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಡಿಫ್ರೆಂಟಾಗಿ ಡಿಸೈನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಪಕ್ಕ ಹೇಳ್ತೀನಿ 100% ಕಸ್ಟಮರು ಏನಪ್ಪ ಅಟ್ರಾಕ್ಷನ್ ಆಗೇ ಆಗ್ತಾರೆ. ಓಕೆನಾ? ಅವರು ಬಂದೇ ಬರ್ತಾರೆ. ನೀವು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರಬೇಕು. ನೀವು ಹೇಳ್ಬೋದು ಮೇಡಮ್ ತುಂಬ ಆರ್ಡರ್ಸ್ ಇದೆ, ಆರ್ಡರ್ಸ್ನೇ ಕಂಪ್ಲೀಟ್ ಮಾಡೋದು ಬಿಟ್ಬಿಟ್ಟು ಡಿಫ್ರೆಂಟಾಗಿ ಬ್ಲೌಸ್ ಡಿಸೈನ ಕ್ರಿಯೇಟ್ ಮಾಡ್ಕೋತಾ ಕೂತ್ರೆ ನಮಗೆ ಇಲ್ಲಿ ಏನಪ್ಪ ಆರ್ಡರ್ಸ್ ಎಲ್ಲ ಬ್ಯಾಕಪ್ ಆಗುತ್ತೆ ಅಂತ. ನಾನು ಏನು ಗೊತ್ತಾ, ನಾನು ಎಷ್ಟೇ ಆರ್ಡರ್ಸ್ ಇದ್ದರೂ ಪರವಾಗಿಲ್ಲ, ನಮಗೆ ಎಲ್ಲ ರೀತಿಯಾದ ಅನುಭವ ಆಗಬೇಕು, ಎಲ್ಲ ರೀತಿಯ ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕು. ಆ ರೀತಿಯಾಗಿದ್ದಾಗ ನಾವು ಏನಪ್ಪ ನಮ್ಗೆ ಆರ್ಡರ್ಸ್ ಎಷ್ಟೇ ಇದ್ದರೂ ಪರವಾಗಿಲ್ಲ, ನಾವು ಹೊಸ ಡಿಸೈನು ಕಲಿಬೇಕು, ಆರ್ಡರ್ಸ್ನೂ ಕಂಪ್ಲೀಟ್ ಮಾಡಬೇಕು. ಆವಾಗ ನಮಗೆ ಏನಾಗುತ್ತೆ, ಹೊಸ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ದಂಗೆ ಆಗುತ್ತೆ. ಮತ್ತು ನಾವು ಹೊಸ ಡಿಸೈನ್ಸ್ ಎಲ್ಲ ಏನಪ್ಪ ಟ್ರಯಲ್ ಮಾಡಿ ನೆಕ್ಸ್ಟು ನಾವು ಒಂದು ಒಳ್ಳೆ ಬಿಸ್ನೆಸ್ ಬೆಸ್ಟ್ ಟೈಲರ್ ಆಗ್ಬೋದು. ಅದಕ್ಕೋಸ್ಕರ ನಾವು ಹೊಸ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾ ಇರಬೇಕು, ಕಸ್ಟಮರ್ಗೆ ಹಾಕಿ ಕೊಡ್ತಾ ಇರಬೇಕು. ಅವರು ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ಅವ್ರು ಹೇಳಿದ್ರು ಅಂದರೆ ನಮಗೂ ಖುಷಿ ಆಗುತ್ತೆ. ನಾವು ಡಿಸೈನ್ ಮಾಡಿಕೊಟ್ಟಿದ್ವಿ, ಈ ರೀತಿಯಾಗಿ ಅವ್ರಿಗೆ ಇಷ್ಟ ಆಯಿತು. ಮತ್ತು ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವರೇ ಹೇಳ್ತಾರೆ ಈ ರೀತಿಯಾಗಿ ಪ್ರಾಬ್ಲಮ್ ಬಂದಿದೆ ಅಂತ. ಅದನ್ನು ನಾವು ನೆಕ್ಸ್ಟು ಕಸ್ಟಮರ್ಗೆ ಬ್ಲೌಸಲ್ಲಿ ಡಿಸೈನ್ ಮಾಡಿ ಕೊಡಬೇಕಾದ್ರೆ ಆ ತಪ್ಪು ಏನು ತಪ್ಪಾಗಿತ್ತು ಆ ಬ್ಲೌಸಲ್ಲಿ ಅದನ್ನು ನಾವು ಕರೆಕ್ಷನ್ ಮಾಡ್ಕೊಬೋದು. ಓಕೆನಾ? ಮಷಿನ್ ವರ್ಕೆಲ್ಲ ನನಗೆ ಸ್ಟಾರ್ಟಿಂಗ್ ಅದೇ ರೀತಿ ಆಯಿತು. ಹೊಸ ಡಿಸೈನ್ಸ್ ಎಲ್ಲ ನಾನು ಟ್ರೈ ಮಾಡ್ತಾಯಿರ್ತೀನಿ. ಇದುವರೆಗೂ ಅಷ್ಟೇ ನಾನು ಹಾಕಿರೋ ಡಿಸೈನೇ ಯಾರಿಗೂ ಹಾಕ್ಕೊಟ್ಟಿಲ್ಲ. ನೋಡ್ಬೋದು ನೀವು ಬೇಕಾದ್ರೆ. ನಾನು ಹೊಸ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾಯಿರ್ತೀನಿ. ಯಾಕೆ ನಾನು ಹೊಸ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾಯಿರ್ತೀನಿ ಅಂತಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆದಂಗೂ ಆಗುತ್ತೆ, ಕಸ್ಟಮರ್ಗೆ ಹಾಕ್ಕೊಟ್ಟೋದಂಗೂ ಆಗುತ್ತೆ. ನಾನು ಆ ಡಿಸೈನ್ ಮಾಡಬೇಕಾದ್ರೆ ನನಗೆ ಫಿನಿಶಿಂಗ್ ಅನ್ನೋದೆಲ್ಲ ಔಟ್ ಆಗಿತ್ತು. ಮತ್ತು ಫಿನಿಶಿಂಗ್ ಒಂದು ಎಲ್ಲಿ ಬಂದಿಲ್ಲ. ಅದನ್ನು ನೆಕ್ಸ್ಟ್ ಬ್ಲೌಸ್ ಮಾಡಬೇಕಾದ್ರೆ ನಾನು ಅದನ್ನು ಚೇಂಜಸ್ ಮಾಡ್ಕೋತೀನಿ. ಆವಾಗ ನನಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ನೀವು 100% ಸಕ್ಸಸ್ ಆಗಬೇಕು ಅಂದರೆ ಪ್ರತಿಯೊಂದನ್ನು ಟ್ರೈ ಮಾಡಿ, ಪ್ರತಿಯೊಂದು ಫ್ಯಾಷನ್ ಕೂಡ ಮೇಕಿಂಗ್ ಮಾಡಿ. ನೀವು ನನ್ನ ಮಕ್ಕಳಿಗೆ ನಾನು ಶರಾರನ್ನು ಸ್ಟಿಚ್ ಮಾಡಿದ್ದೆ ಹಬ್ಬದ ಸೀಸನಲ್ಲಿ. ನಾನು ಪುಷ್ಪಕ್ ಪ್ಯಾಂಟು ಮತ್ತು ಚೂಡಿದಾರನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಶರಾರ ಅಂತೂ ಎಲ್ಲರೂ ಇಷ್ಟಪಟ್ಟರು. ಹೇಳಬೇಕಂದ್ರೆ ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾನು. ನೈಟೆಲ್ಲ ನಿದ್ದೆ ಮಾಡಿದೆ. ಅವ್ರಿಗೆ ಅಂದರೆ 160 ರುಪೀಸು ಮೀಶೋದಲ್ಲಿ 160 ರೂಪಾಯಿ 110 ರೂಪಾಯಿ ಕೊಟ್ಟು 5 ಮೀಟರ್ ಕ್ಲಾತ್ನ ನಾನು ತೊಗೊಬಂದಿದ್ದೆ. ಆ 5 ಮೀಟರ್ ಕ್ಲಾತ್ನ ತಂದು ನಾನಿಬ್ರಿಗೂ ಸ್ಟಿಚ್ ಮಾಡಿದ್ದೆ. ಆ 5 ಮೀಟರ್ ಕ್ಲಾತಲ್ಲಿ ತುಂಬ ಚೆನ್ನಾಗಿ ಬಂತು. ಲೇಸು 5 ಮೀಟ್ರ್ ಲೇಸ್ ತೊಗೊಬಂದಿದ್ದೆ. ಅದು ಶರಾರಾಗೆ ನಾವು ಫ್ಲೀಟ್ಸ್ನ ಪ್ಯಾಂಟ್ಗೆ ಅಟ್ಯಾಚ್ ಮಾಡಿದ್ಮೇಲೆ ಒಂಥರ ಡಿಫ್ರೆಂಟಾಗಿರೋ ಲೇಸ್ ಏನಾದರೂ ಅಟ್ಯಾಚ್ ಮಾಡಿದ್ರೆ ಅದು ಒಂದು ಲುಕ್ ಅನ್ನೋದು ಕೊಡುತ್ತೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಲೇಸ್ನ ಅಟ್ಯಾಚ್ ಮಾಡಿದೆ. 5 ಮೀಟ್ರ್ ಲೇಸ್ ತೊಗೊಬಂದಿದ್ದೆ. ಒಂದು 3.5 ಮೀಟ್ರು ಲೈನಿಂಗ್ ತೊಗೊಬಂದಿದ್ದೆ. ಮತ್ತು 5 ಮೀಟ್ರ್ ಮೇನ್ ಕ್ಲಾತ್ನ ಬುಕ್ ಮಾಡಿದ್ದೆ 160 ರುಪೀಸ್ ಕೊಟ್ಟು. ಇಬ್ರಿಗೂ ಬೇರೆ ಬೇರೆ ಪೀಸು. ನಾನು 220 ರುಪೀಸ್ ಕೊಟ್ಟು ಚೂಡಿದಾರ್ ಪೀಸ್ ತೊಗೊಂಡಿದ್ದೆ. ನಾನು 2 ಮೀಟ್ರು ಲೈನಿಂಗ್ ತೊಗೊಂಡಿದ್ದೆ, 2.5ನ ತೋಳಿಗೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೆ. ಪುಷ್ಪಕ್ ಪ್ಯಾಂಟ್ಗೆ ಎಲಾಸ್ಟಿಕ್ ಹಾಕ್ಕೊಂಡಿದ್ದೆ. ನಾನು ಎಲಾಸ್ಟಿಕ್ ಯೂಸ್ ಮಾಡಿದ್ದೆ. ನನ್ನ ಮಕ್ಳಿಗೂ ಅಷ್ಟೇ ಪ್ಯಾಂಟ್ಗೆ ಎಲಾಸ್ಟಿಕ್ ಯೂಸ್ ಮಾಡಿದ್ದೆ.
ನನ್ನ ಮಕ್ಳಿಗೆ ಯಾವ ರೀತಿಯಾಗಿ ಬಂತು ಶರಾರ ಅಂತ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ. ಮತ್ತು ನೋಡಿ ಇವಾಗ ಬ್ಲೌಸ್ ಡಿಸೈನ್ ಇದು ಅಷ್ಟೇ ಯಾವ ರೀತಿಯಾಗಿ ಬಂತು ಲಾಸ್ಟ್ ಫಿನಿಶಿಂಗ್ ಅಂತ ಇದನ್ನು ಕೂಡ ತೋರಿಸ್ತೀನಿ. ನಾನು ಈ ಡಿಸೈನ್ ಮಾಡಿದ್ಮೇಲೆ ನನಗೇನು ಅನಿಸ್ತು ಅಂತಂದರೆ ಇನ್ನೊಂದು ಡಿಫ್ರೆಂಟಾಗಿ ಮಾಡ್ಬೋದಲ್ವಾ ಅಂತ ಅನಿಸ್ತು. ಏನಂತ ಹೇಳ್ತೀನಿ ರೀ. ಸಿಂಗಲ್ 0 ನಂಬರಲ್ಲೇ ಇವಾಗ ಅಂದರೆ 0 ನಂಬರ್ ಸ್ಟಿಚ್ಚಲ್ಲೇ ಆ ಮ್ಯಾಂಗೋಗೆ ಕವರಿಂಗ್ ಕೊಟ್ಟರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಜಾಸ್ತಿ ತಿಕ್ಕಾಗಿ ಕೊಟ್ಟರೆ ಸ್ವಲ್ಪ ಲುಕ್ಕಿಂಗ್ ಕಮ್ಮಿ ಅನಿಸ್ತು. ನೆಕ್ಸ್ಟ್ ಬ್ಲೌಸ್ ಮಾಡಬೇಕಾದ್ರೆ 0 ನಂಬರಲ್ಲಿ ನಾನು ಆ ಮ್ಯಾಂಗೋಗೆ ಕವರಿಂಗ್ ಅನ್ನೋದು ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಇದೇ ರೀತಿಯಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಯಾವತ್ತಾದರೂ ಹೊಸ ಥರ ಡಿಸೈನ್ಸ್ ಎಲ್ಲ ನಾನು ಟ್ರೈ ಮಾಡ್ತಾಯಿದ್ರೆ ಅದನ್ನು ನೀವು ಕೂಡ ಏನಪ್ಪ ಟ್ರೈ ಮಾಡಿ ಮತ್ತು ನೆಕ್ಸ್ಟು ಹಾಕಿ ಆ ಡಿಸೈನ್ನ ನನಗೆ ವಾಟ್ಸಪ್ ಮಾಡಿ. ನಾನು ಆ ಡಿಸೈನ್ ಯಾವ ರೀತಿಯಾಗಿ ಬಂತು ಅಂತ ನಾನು ತಿಳಿಸ್ತೀನಿ ವಾಟ್ಸಪ್ಪಲ್ಲಿ, ಓಕೆನಾ. ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಕಳಿಸೋದನ್ನ ಮರಿಬೇಡಿ. ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ನ ಹೇಳ್ಕೊಡ್ತಾಯಿದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ನೋಡಿ ನಾನು ನನ್ನ ಮಕ್ಕಳಿಗೆ ಈ ರೀತಿಯಾಗಿ ಯುಗಾದಿ ಹಬ್ಬಕ್ಕೆ ಬಟ್ಟೆನ ರೆಡಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಮತ್ತು ನೆಕ್ಸ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲ ಕಡೆ ನಮ್ಮ ಚಾನಲ್ನ ಶೇರ್ ಮಾಡಿ ದಯವಿಟ್ಟು. ಮತ್ತು ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಎಲ್ಲರೂ ಅಟೆಂಡ್ ಮಾಡಲಿ. ಯಾರ್ಯಾರಿಗೆ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.